ಶೈಕ್ಷಣಿಕ ಜಾತಿ ಸಮೀಕ್ಷೆ ಅಂದ್ರಲ್ಲ ಮೇಡಮ್, ಇವಾಗ ಜಾತಿ ಸಮೀಕ್ಷೆ ಹೌದು, ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ ಜಾತಿ ನೀವು ಹೇಳೋದಿಲ್ಲ, ಹೇಳ್ತೀವಲ್ಲ ನಾವು. ಅದಕ್ಕೆ ಇವಾಗ ಹೇಳ್ಬಿಟ್ಟಿದ್ದಾರೆ ಒಬ್ಬೊಬ್ರು. ಅಲ್ಲ ಮೇಡಮ್, ನಾನು ಬ್ರಾಹ್ಮಣ ಮಹಿಳೆ ಅಂತ ನಾನು ಹೇಳ್ತೀನಿ, ಅದ್ರಲ್ಲಿ ನನ್ನ ಜಾತಿ ಬರೋದಿಲ್ವಾ? ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹಿಂದೂ, ನಾನು ಒಕ್ಕಲಿಗ ಅಂತ ಹೇಳಿದ್ರು. ಕ್ವಶನ್ಸ್ ಯಾವ್ದೇ ಸಮಾಜ ಒಡೆಯುವಂಥದ್ದು ದಿನ ಬೆಳಗಾದ್ರೆ ಮಾಡೋ ರಾಜಕೀಯ ಎಲ್ಲ ಜಾತಿ ಆಧಾರದ ಮೇಲೆ ಅವರು ಅದನ್ನೇ ಮಾಡ್ತಾರೆ. ಇಲ್ಲಿ ಯಾರು ಗೊತ್ತಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಅದನ್ನೇ ಮಾಡ್ತಾರೆ. ಸಮಾಜದಲ್ಲಿ ನಡೀತಾ ಇರೋದು ನಾನು ಹೇಳ್ತಾ ಇರೋದು ಎಲ್ಲರೂ ಅದನ್ನೇ ಮೇಡಮ್. ಜಾತಿ ರಾಜಕಾರಣ ಯಾರು ಜಾತಿ ರಾಜಕಾರಣ ಮಾಡಲ್ಲ? ಬಿಜೆಪಿ ಮಾಡಲ್ಲ, ಕಾಂಗ್ರೆಸ್ ಮಾಡಲ್ಲ, ಜೆಡಿಎಸ್ ಮಾಡಲ್ಲ, ಎಲ್ಲರೂ ಮಾಡೋದು. ಮತ್ತೆ ಅದನ್ನೇ ಎಲ್ಲರೂ ಅದನ್ನೇ ಇದನ್ನ ಇಟ್ಕೊಂಡು ರಾಜಕಾರಣ ಮಾಡಕೊಟ್ಟಿಲ್ಲ. ಪ್ರಶ್ನೆ ಮಾಡಿದ್ರ ಸರ್? 2021 ನಡಿಬೇಕಾಗಿದ್ದಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಕೂಡ ಪ್ರವಾಹ ಮುಗಿದಿಲ್ಲ. ಏನಾದ್ರ ಅರ್ಥ? ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮಗೇನ್ ತಾಕತ್ ಇದೆಯೇನ್ರಿ ಅಂತ ಪ್ರಶ್ನೆಯನ್ನ ಸ್ವಾತಿ ಅವ್ರು ಮಾಡಿದ್ರು. ನಿಮಗ್ ತಾಕತ್ ಇರ್ಲಿಲ್ವಾ ಆಗಿರೋ ರಿಪೋರ್ಟ್ ಅನ್ನ ಜಾರಿಗೆ ತರಕ್ಕೆ? ಯಾಕೆ ಡಸ್ಟ್ಬಿನ್ ಯಾಕ್ರಿ ಮೇಡಮ್ ಹಾಕಿದ್ರಿ ಅದನ್ನ? ಅದೇ ಕಂಪ್ಲೀಟ್ ಆಗಿ ಡಿಫರೆಂಟ್ ಅಂದ್ರೆ ಏನು? ಮತ್ತೆ ಏನ್ ಮಾಡ್ತೀರಾ? ಡಸ್ಟ್ಬಿನ್ ಹಾಕಿಲ್ಲ, ಯಾವ ಸರ್ವೆಯೂ ಕೂಡ ಡಸ್ಟ್ಬಿನ್ ನಡೆಸಿದ ಮಾತ್ರಕ್ಕೆ ಹಳೆ ಸಮೀಕ್ಷೆ ಡಸ್ಟ್ಬಿನ್ ಹೋಗುತ್ತೆ ಅನ್ನೋದಲ್ಲ. ಹಳೆ ಸಮೀಕ್ಷೆ ಸ್ಪಷ್ಟವಾಗಿ ಆಯೋಗ ಆಗ್ಬಿಟ್ಟಿದೆ. ಮಾಡಿದ್ದನ್ನು ನಾವು ನೋಡಿದ್ವಿ. ಆಯ್ತಾ, ಬಿಟ್ಬಿಡ್ರಿ. ಬಿಜೆಪಿ ವಕ್ತಾರರೇ ನೋಡಿದೀವಿ, ಸರ್ಕಾರದಲ್ಲಿ ಇದ್ರಲ್ಲ ಅವಾಗ ಹೆಂಗ್ ಮಾಡ್ತಿದ್ರಿ ಅನ್ನೋದು ನಾವು ನೋಡಿದೀವಿ. ಮಾತಾಡ್ತೀರಿ ಒಂದ್ ಸೆಕೆಂಡ್. ಹಳೆಯ ರಿಪೋರ್ಟ್ ಯಾಕೆ ಡಸ್ಟ್ಬಿನ್ ಹಾಕಿದ್ರ ಅಂತ ಕೇಳಿದ್ರೆ ಇಲ್ಲ ರೀ ಅದನ್ನು ಇಟ್ಕೊಂತೀವಿ ಅಂತ ಹೇಳ್ತೀರಿ. ಓಕೆ, 60ರಿಂದ 70. ಓಕೆ ಮೇಡಮ್, ಓಕೆ ಓಕೆ, ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ಕೇಳಿಸ್ಕೊಳ್ಳಿ. ಓಕೆ, ಕೇಳಿಸ್ಕೊಳ್ಳಿ. ಬರ್ತೀನಿ, ಇವರೊಬ್ರು ಆಯ್ತು. ಡಸ್ಟ್ಬಿನ್ ಎರಡು ಸರ್ವೆಗಳನ್ನ ಹೊರಗಡೆ ತಗೊಂಡ್ ಬರ್ಲಿ ಅಂಡ್ ಒಂದು ಕೊಮೊಮರೇಟ್ ಸರ್ವೆಯನ್ನ ಹೊರಗಡೆ ತೆಗೆದುಕೊಂಡು ಬರುತ್ತೆ ಅನ್ನೋಂತ ಕಾನ್ಫಿಡೆನ್ಸ್ ನ ಮತ್ತು ಭರವಸೆಯನ್ನ ನಾನು ಇವತ್ತಿನ ದಿನ ನಿಮ್ ಚಾನೆಲ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದಾಗ್ಲಿಲ್ಲ ಅಂದ್ರೆ ಆಮೇಲೆ